ಹೊರಟೆ ಬೆಳಗ್ಗೆ ಪಾಂಡಿಚೇರಿಗೆ 5:30ಗೆ ಎದ್ದು ವಿಡಿಯೋ ಮಾಡೋಣ ಅನ್ಕೊಂಡು ಮಾಡೋದ್ ಮರ್ತೋದೆ. ಬಂದು ಕೃಷ್ಣಗಿರಿಯಿಂದ ಮುಂಚೆ ನಿಲ್ಸಿ ತಿಂಡಿ ತಿಂದೆ. ಈಗ ಹೋಗ್ತಾ ಇದೀನಿ. ಇದೇ ವ್ಯೂ ನೋಡ ಅನ್ಕೊಂಡೆ. ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಹಾಕೋಣ, ನೋಡೋಣ ಏನ್ ಲೈಕ್ ಬರ್ತದೆ ಏನ್ ಲೈಕ್ ಬರಲ್ಲ ಅಂತ ಅನ್ಕೊಂಡಿದೀನಿ. ನೋಡೋಣ ಶಾರ್ಟ್ ವಿಡಿಯೋಸ್ ಎಲ್ಲೆಲ್ಲಿ ಸಿಗುತ್ತೋ ವ್ಯೂಸ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಇವತ್ತಿಂದ ಪೋಸ್ಟ್ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಅಂತ. ಜೈ ಆಂಜನೇಯ. ಹೋಗಬೇಕಾದ್ರೆ ಇದೊಂದು ಲಾರಿ ಕಾಣಿಸ್ತು, ಕಿಂಗ್ ಆಫ್ ಮೈಸೂರ್ ಅಂತ ಹಾಕ್ಯಾರೆ. ನಂಗೆ ಲಾರಿಗಳು ಏನ್ ಇಷ್ಟ ಅಂದ್ರೆ ಇದರ ಅಲೈಸ್ ಹಾಕೊಂಡು ಹೋಗ್ತಿರ್ತಾರಲ್ಲ, ಈ ತರ ಲಾರಿಗಳು ನೋಡಿದ್ರೆ ನನಗೆ ಬಹಳ ಇಷ್ಟ. ಅಲೈಸ್ ಯಾವ್ಯಾವ ಕಾರಲ್ಲಿ ಯಾವ್ಯಾವ ತರ ಅಲೈಸ್ ಹಾಕ್ಸಿರ್ತಾರೆ ಅಂತ ಏನೋ ಗೊತ್ತಿಲ್ಲ. ಮುಂಚೆಯಿಂದ ಯಾವ್ದಾದ್ರು ಲಾರಿ ಬಸ್ಗೆ ಕಾರ್ಸ್ಗೆ ಒಳ್ಳೊಳ್ಳೆ ಅಲೈಸ್ ಹಾಕ್ಸಿದ್ರೆ ನೋಡಕ್ ಖುಷಿ ಆಗುತ್ತೆ. ಟೋಲ್ ಬಂತು, ನಾನು ಫಾಸ್ಟಾಗಿ ಬೇರೆ ಕೈ ಹಿಡ್ಕೊಂಡಿದ್ದೀನಿ, ಸೊ ಸ್ಟಿಕ್ ಮಾಡಿಲ್ಲ ಕಾರ್ಗೆ. ಇಲ್ಲಿದೆ ನನ್ನ ಫಾಸ್ಟ್ಯಾಗು, ತೋರಿಸಿ ಆಮೇಲೆ ಮಾಡುವೆ, ಇಲ್ಲಾಂದ್ರೆ ಬಿಡಲ್ಲ ಅವರು. ಪಾಂಡಿಚೇರಿ ಕಡೆ ಹೋಗಿ ಬೈ ರೋಡ್ 2 ವರ್ಷ ಆಯ್ತು. ನಾನು ಅನ್ಕೊಂಡೆ ಫುಲ್ ಹೈವೇ ರೋಡ್ ಸಿಗುತ್ತೆ ತೀಡ್ಬಿಡದೆ ಅಂತ. ಅಲ್ಲಿ ನೋಡಿದ್ರೆ ಮಧ್ಯದಲ್ಲಿ ಮ್ಯಾಪ್ ಹಾಕಿರ್ಲಿಲ್ಲ, ಎಲ್ಲೋ ರೋಡ್ ಮಿಸ್ ಆಯ್ತು. ಮತ್ತೆ ಯೂ ಟರ್ನ್ ಮಾಡ್ಕೊ ಬಂದ್ರೆ ಈ ಸಿಂಗಲ್ ಲೇನ್ ತೋರಿಸ್ತಾ ಇದೆ. ಇಲ್ಲಿಂದ 255 ಕಿಲೋಮೀಟರ್ಸ್ ಪಾಂಡಿಚೇರಿ ಅಂತ. ಒಂದ್ ಏನಪ್ಪಾ ಅಂದ್ರೆ ಈ ರೋಡ್ ತಿರುವನ್ನಾಮಲೈ ದೇವಸ್ಥಾನ ಆ ಕಡೆಯಿಂದ ಹೋಗುತ್ತೆ. ತಿರುವನ್ನಾಮಲೈ, ತಿಂಡಿವನಂ, ಆಮೇಲೆ ಪುಡುಚೇರಿ ಅಂತ. ರೋಡ್ ಏನಾದ್ರು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಓಡ್ಸಕ್ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದ್ರೆ ಇದೇ ತರ ಸಿಂಗಲ್ ರೋಡ್ ಇದ್ರೆ ಟೈಮು ಓಡಿಸಿ ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತದೆ. ಏನಾದ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಮೊಟ್ಟೆಗೆ ಹಾಕೊಳ್ಳಿ, ದಯವಿಟ್ಟು ಬೈಕಬೇಡಿ. ಏನೋ ನಾವು ಏನೋ ಒಂದು ಮಾಡೋಣ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ 2 ವರ್ಷದ ಮುಂಚೆ ಒಂದು ಬ್ಲಾಗ್, ಜಸ್ಟ್ ಮೀ ಟ್ರಾವೆಲರ್ ಅಂತ. ಅವಾಗ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇದ್ದೆ. ಅದಾದ್ಮೇಲೂ ಟ್ರಾವೆಲ್ ಮಾಡಿದೆ. ಏನೋ ಒಂಥರ ಮುಜುಗಾರ ಅನ್ನಿಸ್ತು ಮೊಬೈಲ್ ಇಟ್ಕೊಂಡು ಎಲ್ಲಾ ಕಡೆ ವಿಡಿಯೋ ಮಾಡೋದು. ಬಿಟ್ಟಿದ್ದೆ, ಬೈಕಬೇಡಿ. ನನ್ನ ಮಗ 2 ವರ್ಷ ಬಿಟ್ಟಿದ್ದೆ, ಮತ್ತೆ ಈಗ ಯಾಕೆ ಬಂದ ಅಂತ ಸುಮ್ಮನೆ ಅನಿಸ್ತು. ಇವತ್ತು ಹೆಂಗಿರೋ ಪಾಂಡಿಚೇರಿ ಹೋಗ್ತಾ ಇದ್ನಲ್ಲ ಒಬ್ನೇ, ನೋಡೋಣ ಒಂದು ಶೂಟ್ ಮಾಡಿ ನೋಡೋಣ, ಹಾಕೋಣ ಹೆಂಗ್ ಬರ್ತದೆ ಕಮೆಂಟ್ಸು, ಲೈಕ್ಸು, ರಿವ್ಯೂಸು ಅಂತ ನೋಡಿ. ಚೆನ್ನಾಗಿ ಬಂದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದ್ರೆ ಇವಾಗೊಂದು ಹಾಕೋಣ ಅಂತ ಅನ್ಕೊಂಡ್ ಮಾಡ್ತಾ ಇದೀನಿ. ಇದು ಯಾವ್ದು ಮಧ್ಯ ಹಳ್ಳಿಗಳು ಬೇರೆ, ಸಿಕ್ಕಾಪಟ್ಟೆ 2 ವೀಲರ್ಗಳು. ಚೆನ್ನೈ ಈ ಕಡೆ ಬಂದ್ರೆ 2 ವೀಲರ್ಗಳು ಜಾಸ್ತಿ. ಹೋಗ್ತಾ ಇದೀನಿ, ಇನ್ನೆಷ್ಟದಾಗುತ್ತೆ ನೋಡವ. ಜಂಗಲ್ ರೋಡ್ ಕನೆಕ್ಟ್ ಆದ್ವಿ. ಅಲ್ಲಿಂದ ಮುಂದೆ ಗೊತ್ತಾ ಯಾವ್ದು ಜಂಗಲ್ ರೋಡ್ ಅಂತ, ಡು ನಾಟ್ ಫೀಡ್ ಮಂಕೀಸ್ ಅಂತ ಹಾಕಿದ್ದಾರೆ. ಅಲ್ಲೊಂದು ಬೋರ್ಡ್ ಇತ್ತು, ತಿರುವನ್ನಮಲೈ, ತಿಂಡಿವನಂ, ಪಾಂಡಿಚೇರಿ ಅಂತ. ತಗ್ಗಿಯಣ್ಣ ಅನ್ನಷ್ಟೊಳಗೆ ಲಾರಿ ಅಡ್ಡ ಬಂತು. ಸೊ ಈ ಕಡೆ ಡ್ರೈವ್ ಮಾಡ್ಕೊಂಡು ವಿಡಿಯೋನ ಮಾಡೋದು ಕಷ್ಟ ಆಗುತ್ತೆ ಅಂತ ತಗಿಲಿಲ್ಲ. ಮುಂದೆ ಎಲ್ಲಾರು ಬೋರ್ಡ್ ಸಿಕ್ಕಿದ್ರೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಇಲ್ಲಿದ್ಯಾ ಕಾಣಿಸುತ್ತೆ ನೋಡಿ, ಏನೋ ಬೋರ್ಡ್ ಇಟ್ಬಿಟ್ಟವ್ರು. ತಿರುವನ್ನಾಮಲೈ 85, ಪಾಂಡಿಚೇರಿ 126. ಹೋಯ್ತದು ಏನೋ ಮಾಡಿದೀನಿ, ನೋಡೋಣ. ತಿರುವನ್ನಾಮಲೈ ಹೋಗಿ ಮೋಸ್ಟ್ಲಿ ಅದೇ ರೋಡ್ ಅನ್ಸುತ್ತೆ, ಅಲ್ಲಿಂದೆಲ್ಲ ಡಿವಿಷನ್ ಆಗ್ಬೋದು. ಪಾಂಡಿಚೇರಿಗೆ ಹೋಗ್ತಾ ಇದ್ ನೋಡೋಣ. ರೋಡು ಗಂಟಲಲ್ಲಿ ಕಿಚಿ ರೋಡ್ ಚೆನ್ನಾಗಿದೆ. ಓಕೆ, ನಾನು ಹೇಗಿರುತ್ತೋ ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ. ಯಾಕಂದ್ರೆ ಟೋಲ್ ಕಲೆಕ್ಟ್ ಮಾಡಿದ್ರು, ಸೊ ಹಾಗಾಗಿ ರೋಡ್ ಚೆನ್ನಾಗಿದೆ. ನೋಡಿದ್ರೆ 1/4 ಭಾಗ ನಮ್ಮ ಕರ್ನಾಟಕದ ಗಾಡಿಗಳೇ ಕಾಣಿಸ್ತವೆ. ಏನೋ ಒಂಥರ ಖುಷಿ ಆಗುತ್ತೆ. KA ಗಾಡಿ ನೋಡಿದ ತಕ್ಷಣ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ನನಗೆ ನಮ್ಮ ಮನೆಯಲ್ಲೊಬ್ರು ಇದ್ದಾರೆ, ನಮ್ಮ ಮೇಡಮ್ ಅವರೊಬ್ರು. ಊರಿಗೆ ಮುಂಚೆ ಗೋಪ್ರೋ ತಗೊಂಡು ಎಲ್ಲ ಮಾಡ್ಬಿಟ್ಟು ವಿಡಿಯೋ ಮಾತ್ರ ಏನು ಅಪ್ಲೋಡ್ ಮಾಡ್ತಾ ಇಲ್ಲ ನೀನು. 2 ವರ್ಷ ಆಯ್ತು ನಾವು ಚಾನಲ್ ಓಪನ್ ಮಾಡಿ. ನೋಡಪ್ಪ ಏನಾದ್ರು ಒಂದು ಟ್ರೈ ಮಾಡು ಅಂತ. ನೋಡಿ ವ್ಯೂ ಸಖತ್ತಾಗಿದೆ, ರೋಡ್ ಚೆನ್ನಾಗಿದೆ ಅಂತ. ಸೊ ಅವ್ರು ಹೇಳಿದ್ರು ಅಂತ ಆಯ್ತು. 600 meters join with National Highway 77. ನಮ್ ಗೂಗಲ್ ಆಂಟಿ 600 meters ಜಾಯಿನ್ ವಿತ್ ನ್ಯಾಷನಲ್ ಹೈವೇ 77 ಅಂತ ಹೇಳ್ತಾವ್ರೆ. ಅದಾದ್ಮೇಲೆ ಆಫೀಸಲ್ಲಿ ಒಂದಿಬ್ರು ಇದಾರೆ ನಮ್ ಗ್ಯಾಂಗ್ ಅವರು. ಅವರೊಂದಿಬ್ರು ಮಾಡ್ಬಿಟ್ಟು ಹಾಕಿ ಅಂತ
ಇನ್ನ ಇಂಪಾರ್ಟೆಂಟ್ ಪರ್ಸನ್ ಇನ್ನೊಬ್ರು ಇದ್ದಾರೆ, ನಮ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್ ಅಂತ. ನಾನು ಅವ್ರಿಗೆ ಯಾವಾಗ್ಲೂ ಹಂಗೆ ರೇಗಿಸ್ತಾ ಇರ್ತೀನಿ, ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್ ಅಂತ. ಆಕ್ಚುಲಿ ಅದು ಅವ್ರ ಜಾಬ್ ಡಿಸ್ಕ್ರಿಪ್ಷನ್. ಅವರು ನೀನ್ ಮಾತಾಡ ಇದಕ್ಕೆ ಎಷ್ಟು ಚೆನ್ನಾಗಿ ಇದ್ ಮಾಡ್ಬೋದು. ಇಲ್ಲಿ ನೋಡಿ, ಈ ಕಡೆ ಅಂದ್ರೆ ಚೆನ್ನೈಗೆ ಹೋಗ್ಬೋದು, ಪುಡಿಚೇರಿ ತಿರುವನ್ನಾಮಲೈ. ನಮ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮ್ಯಾನೇಜರ್ ಯಾವಾಗ್ಲೂ ಹೇಳ್ತಾರೆ, ಮಾಡು ಒಂದ್ ಶಾರ್ಟ್ ವಿಡಿಯೋಸ್ ಮಾಡಿ ಹಾಕು, ನೀನ್ ಹಾಕಿದ್ರೆ ಕ್ಲಿಕ್ ಆಗುತ್ತೆ, ನೋಡೋಣ ಎಷ್ಟೊಂದ್ ಜನ ಹಾಕ್ತಾರೆ, ನೀನು ಮಾಡು ಹಾಕು ಅಂತ. ಸೊ ಅವರೊಬ್ರು ಸ್ಫೂರ್ತಿ. ಅವ್ರ ಹೆಸರು ಹೇಳಿದ್ದೀನಿ ಅಂತ ಫುಲ್ ಖುಷಿ ಆಗೋಯ್ತಾರೆ. ನನಗೆ ಹೇಳ್ತಾನೆ, ನನ್ನ ಮಗನೇ ನನ್ನ ಹೆಸರು ಹೇಳಿದ್ದೆ ಅಂತ ಮನ್ಸಲ್ಲಿ ಹೇಳ್ಬಿಟ್ಟ ಅಂತ. ನೋಡೋಣ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ವಿಡಿಯೋ ನೋಡಿ ಏನ್ ಕಮೆಂಟ್ ಕೊಡ್ತಾರೆ ನನ್ಗೆ ಅಂತ. ಏನ್ ವ್ಯೂ ಗುರು, ಬೆಟ್ಟದ್ದು ಸಕ್ಕದ ಕಾಣಿಸ್ತಾ ಇದೆ. ನನ್ಗೆ ಗೊತ್ತಿಲ್ಲ ಮೊಬೈಲ್ ಕ್ಯಾಮ್ರಾದಲ್ಲಿ ಹೆಂಗ್ ಬರ್ತಾ ಇದೆ ಅಂತ, ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಟ್ಟ ಸುತ್ತ ಬೆಟ್ಟ ಇದೆ, ವ್ಯೂ ಮಾತ್ರ ಸಕ್ಕದ ಕಾಣಿಸ್ತಾ ಇದೆ. ಏನ್ ಬಿಸಿಲು ಗುರು, ತಡ್ಕೊಳಕ್ ಆಯ್ತಾ ಇಲ್ಲ, ಅಷ್ಟೊಂದು ಬಿಸಿ ಐತೆ. ಚಡ್ಡಿ ಬೇರೆ ಹಾಕೊಂಡಿದೀನಿ, ಡೈರೆಕ್ಟ್ ಕಾಲ್ ಹೊಡಿತಾ ಇದೆ, ಚುರ ಅಂತ ಇದೆ. ಬಿಸಿಲು ನೋಡಿ ಏನಿಲ್ಲ ಅಂದ್ರೆ ಒಂದ್ 2-3 ತಿಂಗಳಾಗಿತ್ತು ಬೆಂಗಳೂರಲ್ಲಿ. ಬಹಳ ಖುಷಿ ಆಯ್ತು. ನಮ್ ಬೆಂಗಳೂರಲ್ಲಿ ಏನಾದ್ರೂ ಹಿಂಗ್ ಬಿಸಿಲು ಬಂದ್ಬಿಟ್ರೆ ನಮ್ ಜನಕ್ಕೆ ಹಬ್ಬ ಆವತ್ತು. ಎಲ್ಲ ಕಾಯ್ತಾವ್ರೆ ಯಾವಾಗ ಬಿಸಿಲು ಬರ್ತದೆ ಅಂತ. ಮಾಡಿಗಳೆಲ್ಲ ಖಾಲಿ ಬೋರ್ಡ್ ಆಗಿದಾವೆ. ಒಂದ್ 2 ದಿನ ಈ ತರ ಬಿಸಿಲು ಬಂದ್ಬಿಟ್ರೆ ಬೆಂಗಳೂರು ಮಾಡಿ ಎಲ್ಲ ಕಲರ್ಫುಲ್ ಆಗೋಯ್ತದೆ. ಎಲ್ಲಾರು ಇರೋ ಬಟ್ಟೆಗಳೆಲ್ಲ ತಗೊಂಡಾಗ ಮಾಡಿ ಮೇಲೆ ಹಾಕ್ಬಿಡ್ತಾರೆ ಒಣಗ್ಲಿ ಅಂತ. ನಮ್ಮ ಮನೇಲಿ ಐತೆ ಒಂದ್ ರಾಶಿ ಬಟ್ಟೆ, ಒಣಗ್ಲಿ ಅಂದ್ರೆ ಇನ್ ಬೇರೆಯವ್ರ ಮನೇಲಿ ಇನ್ನೆಷ್ಟು ಇರ್ಬೇಡ ನೆನ್ಸ್ಕೊಳ್ಳಿ. ಆದ್ರ ಸಿಗಾಬಟ್ಟೆ ಬಿಸಿಲಿದೆ ಶಿವ. ಇಲ್ಲೇ ಹೆಂಗಿದೆ, ಇನ್ ಪಾಂಡಿಚೇರಿಯಲ್ಲಿ ಇನ್ ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಏನು ಕಾಣ್ತಾ ಇಲ್ಲ. ಓಕೆ, ಅಲ್ಲೇನ್ ಕಾಣ್ತಾ ಇದೆ ಬೆಟ್ಟ, ಅದೇ ತಿರುವನ್ನಾಮಲೈ ಬೆಟ್ಟ ಅನ್ಕೊಳ್ತೀನಿ. ಸೊ ಡಿವಿಯೇಷನ್ ಇದೆ, ಲೆಫ್ಟ್ ತಗೊಂಡ್ರೆ ತಿರುವನ್ನಾಮಲೈ 7 ಕಿಲೋಮೀಟರ್ಸ್. ನಾನು ರೈಟ್ ತಗೊಂಡೆ ಪಾಂಡಿಚೇರಿಗೆ. 120 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಈಗ ಕಾಣಿಸುತ್ತೆ ನೋಡಿ ಬೆಟ್ಟ, ಅದೇ ತಿರುವನ್ನಾಮಲೈ ಬೆಟ್ಟ ಅನ್ಸುತ್ತೆ ನನ್ಗೆ ಪರಿಕ್ರಮ ಮಾಡೋದು. ಸೊ ಇಲ್ಲಿಂದ 120 ಕಿಲೋಮೀಟರ್ ಇದೆ, ಇನ್ನೂ 2 ಅವರ್ ತೋರಿಸ್ತಾ ಇದೆ. ಈ ಬಿಸಿಲು ನೋಡ್ತಾ ಇದ್ರೆ ಒಂದು ಹಾಡ್ ನೆನಪಾಗ್ತಾ ಇದೆ ನನಗೆ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಗಿದೆ ಒಂದು ಕಾಲದಲ್ಲಿ, ಕನಸಿನ ಹೊಳೆ ಮುಕ್ಲರೆ ಬಿಸ್ಲಿ ಪ್ರಾಣ ಹಿಂಡಿದೆ ಅಂತ. ಅಷ್ಟಿದೆ ಬಿಸಿ. ಎಲ್ಲಾರು ಕಂಟಿನ್ಯೂಸ್ 2 ಅವರಿಂದ ಡ್ರೈವ್ ಮಾಡ್ತಾ ಇದ್ದೀನಿ. ಎಲ್ಲಾರು ನಿಲ್ಲಿಸ್ಬಿಟ್ಟು ಒಂದ್ 2 ನಿಮಿಷ ಸ್ಟ್ರೆಚಸ್ ಮಾಡಿ ನೀರು ಕುಡ್ಬಿಟ್ಟು ನೋಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ, ಎಲ್ಲಾರು ಮರ ಸಿಕ್ಕಿದ್ರೆ ನೆರಳಲ್ಲಿ 2 ನಿಮಿಷ ಗಾಡಿ ನಿಲ್ಲಿಸಿ ನಿಂತು 1-2 ಕೆಳಗೆ ಇಳಿದು ವಾಕ್ ಮಾಡಿ ಹೋಗೋದು. ತಿರುವನ್ನಾಮಲೈ ಲೆಫ್ಟ್ ಇಲ್ಲಿಂದನೂ ತೋರಿಸ್ತಾ ಇದೆ. ನಾವು ಸ್ಟ್ರೈಟ್ ಟುವರ್ಡ್ಸ್ ಪಾಂಡಿಚೇರಿ. ಬೆಟ್ಟ ನೋಡ್ದೆ, ಒಂದು ಸಖತ್ತಾಗಿರೋ ಬೆಟ್ಟ ನೋಡಿ ಖುಷಿ ಆಯ್ತು. ವಿಡಿಯೋ ಮಾಡೋಣ ಅಂತ ತೆಗಿತಾ ಇದೀನಿ, ಆದ್ರೆ ಮರ ಗಿಡಗಳು ಅಡ್ಡ ಬರ್ತಾ ಇದೆ. ನೋಡಿ ಏನ್ ಸಗದಾಗಿದೆ ಬೆಟ್ಟ. ಇದು ಫಾರೆಸ್ಟ್ ರೋಡ್. ಫಾರೆಸ್ಟ್ ರೋಡ್ ಅಂತಾರೆ, 2 ನಿಮಿಷದಲ್ಲಿ ಮುಗ್ದೋಗುತ್ತೆ ಫಾರೆಸ್ಟ್ ರೋಡ್. ಇನ್ನೇನು ಪಾಂಡಿಚೇರಿ 73 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಐ ಥಿಂಕ್ ಅನದರ್ 1 ಅವರ್. ಇನ್ 1 ಅವರ್ ಅಲ್ಲಿ ಪಾಂಡಿಚೇರಿ ರೀಚ್ ಆಗಬಹುದು. ನೋಡಿ 73 ಕಿಲೋಮೀಟರ್ಸ್ ಇದೆ. 2 ವೀಲರ್ಸ್ ಜಾಸ್ತಿ, ಸಿಂಗಲ್ ರೋಡ್, ಹಾಗಾಗಿ ತಿಡಕಾಯ್ತಾ ಇಲ್ಲ. ಕಲ್ಲುಗಳು, ಯಾವ್ದು ಚೆನ್ನಾಗಿದೆ ಫೋರ್ಟ್. AC 3 ಇಟ್ಟಿದ್ದೀನಿ, ಆದ್ರೂ ಗೊತ್ತಲ್ಲ. ನೋಡಿ ಫೋರ್ಟ್ ಸಗದ ಕಾಣಿಸ್ತಾ ಇದೆ. ಹತ್ಕೊಂಡು ಹೋಗ್ಬಿಟ್ಲು. ಟೈಮ್ ಇದ್ದಿದ್ರೆ ನಾವು ಇಳ್ಬಿಟ್ಟು ಹೋಗೋದಾಯ್ತಿತ್ತು. ಈ ಬಿಸಿಲಲ್ಲಿ ಹತ್ತಿದ್ರೆ ಸೀಗಡಿ ಕಾಯ್ದಾರ ಸೀದೋಯ್ತೀವಿ ನಾವು. ಈಗ 1 ಅವರ್ ಡ್ರೈವ್. ಏನ್ ಗುರು ಇದು, ಕಲ್ಲುಗಳ ಸುರಿಮಳೆ ಯಪ್ಪ. ಬೆಟ್ಟ, ಕಲ್ಲುಗಳ ಬೆಟ್ಟ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ಅದಕ್ಕೆ ಎಷ್ಟೊಂದು ಬಿಸಿಲು ಅನ್ಸುತ್ತೆ ಇಲ್ಲಿ, ಸುತ್ತಮುತ್ತ ಬೆಟ್ಟಗಳು ಇರೋದ್ರಿಂದ. ಅಣ್ಣ ಫೈನಲಿ ಪುಡುಚೇರಿ. ಅಣ್ಣ ಅಡ್ಡ ಬಂದ್ರು. ಅಣ್ಣ ಅಂದಿದ ತಕ್ಷಣ ಅಣ್ಣ ಅಡ್ಡ ಬಂದ್ರು. ಈ ಅಣ್ಣ ರಿವರ್ಸ್ ತೆಗಿತಾವ್ರೆ. ಪುಡುಚೇರಿ ಪುಡುಚೇರಿ. ವೆಲ್ಕಮ್ ಟು ಪಾಂಡಿಚೇರಿ. ಪಾಂಡಿಚೇರಿನ ಪುಡುಚೇರಿ ಅಂತ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಗೇಟ್, ಎಂಟ್ರೆನ್ಸ್ ಗೇಟ್. ಸೊ ಇಲ್ಲಿಂದ ಇನ್ನೊಂದು 10 ನಿಮಿಷದಲ್ಲಿ ನಾನು ನನ್ನ ಹೋಟೆಲ್ ರೀಚ್ ಆಗ್ತೀನಿ. ಚೆನ್ನಾಗಿದೆ ನೋಡಿ ಪಾಂಡಿಚೇರಿ. ಅಣ್ಣ ನೋಡ್ಕೊಂಡು ಹೋಯ್ತವನೆ ಕೆ ರಿಜಿಸ್ಟ್ರೇಷನ್ TN ರಿಜಿಸ್ಟ್ರೇಷನ್ ಅಂತ. So finally I reached the hotel after traveling for more than 6 hours. चलो नेक्स्ट शिफ्ट में जाएंगे. ನೋಡೋಣ ಇಷ್ಟು. ನನ್ನ ರೂಮು, ನನ್ನ ತಂಗುದಾಣ ಇನ್ನ 2 ದಿನಕ್ಕೆ. ರೂಮ್ ಚೆನ್ನಾಗಿದೆ, ಕ್ಲೀನ್ ಅಂಡ್ ನೀಟಾಗಿದೆ. ಸೊ ಥ್ಯಾಂಕ್ಸ್ ಟು ಮೈ ಕಂಪ್ನಿ. ವರ್ಕಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಸೊ ಕೂತ್ಕೊಂಡು ಕೆಲಸ ಮಾಡ್ಬೋದು. ವರ್ಕಿಂಗ್ ಟೇಬಲ್, ಇದು ಟಿವಿ, ಇದು ಆಚೆಯ ವ್ಯೂ, ಇದೆ ಎಂಟ್ರೆನ್ಸು. ಇದು ಸಿಗ್ನಲಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆಚೆ ಹೋಗಿ ಮತ್ತೆ ಒಳಗೆ ಬರಲಿಕ್ಕೆ. ಸೊ ಎದುರುಗಡೆ ಸಿಗ್ನಲಿಂದನೇ ಬಂದು ಹೋಗಿ ಟರ್ನ್ ಮಾಡ್ಕೊಂಡು ಬಂದಿದ್ದು ನಾನು. ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷ ಆಯಿತು. ಇದೇ ಪಾರ್ಕಿಂಗು, ಇದೇ ವ್ಯೂ, ನನ್ನ ರೂಮಿನ ವ್ಯೂ. ಇವಾಗ ನೆಕ್ಸ್ಟ್ ಮಾಡುವ ಕೆಲಸ ಫ್ರೆಶ್ ಅಪ್ ಆಗಿ ಲಾಗಿನ್ ಮಾಡಿ ಇವತ್ತಿನ ಮೇಲ್ಸ್ ಕ್ಲಿಯರ್ ಮಾಡೋದು. ಸಿಗುವ ಸಾಯಂಕಾಲ.